ಇನ್ನು ನೆಕ್ಸ್ಟ್ ಡಿಸಿಎಂ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ದೂರಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅದನ್ನ ಕಂಡು ನೀವು ಶಾಕ್ ಆಗ್ತೀವಿ. ನೋಡ್ಕೊಂಬ. ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ರನ್ನೇ ಸಸ್ಪೆಂಡ್ ಮಾಡ್ತಿದ್ದೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಗರಂ ಆದ ಡಿಸಿಎಂ. ಬೆಂಗಳೂರು ನಾಗರಿಕರ ಸಮಸ್ಯೆ ಆಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೆಸಿದ್ದಾರೆ. ಇವತ್ತು ಬೆಂಗಳೂರು ಪೂರ್ವ ನಗರ ಪಾಲಿಕೆ ವೆಂಗಯ್ಯ ಇಕೋ ಪಾರ್ಕ್ ಸಿಟಿ ಪಾಳ್ಯ ಕೆಆರ್ಪುರಂ ಸುತ್ತಮುತ್ತ 2 ಕಿಲೋಮೀಟರ್ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಜನರ ಕುಂದು ಕೊರತೆ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ದೂರಿದ್ರು. ಮನೆ ಕೊಡಿಸ್ತೀನಿ ಅಂತ 1 ಲಕ್ಷ ಇಸ್ಕೊಂಡವ್ರೆ, ಕೊಟ್ಟಿಲ್ಲ. ಆಮೇಲೆ ತಿರುಗಿ ಇದು 400 ಇಟ್ಟು ಅಂತ ಹೇಳ್ತಾವ್ರೆ. ಕರೆಂಟ್ ಬಿಲ್ 2000 ಬರ್ತಾನೆ ಐತೆ. ಆಮೇಲೆ ತಿರುಗಿ ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ತಂದಿಲ್ಲ. ಆಮೇಲೆ ತಿರುಗಿ ಸಂತೆ ಸ್ವಲ್ಪ ಹೂಗಳ್ದು ಅದೆಲ್ಲ ಓಡಾಡಕ್ಕಾಗಲ್ಲ. ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಇಲ್ಲೇ ಐತೆ. ಆಮೇಲೆ ನಮ್ಮ ಮಗಳು ಆಕ್ಸಿಡೆಂಟ್ ಆಗವಳೆ, ಅವಳಿಗೆ ಕ್ಯಾರ್ ಮಾಡೋದು ಇಲ್ಲ. 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ನಡಿಗೆ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆ ಆಲಿಸುತ್ತಿದ್ದ ವೇಳೆ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಹಣ ಕೊಡಿಸಿ ಅಂದ್ರು. ಫ್ರೀ ಕರೆಂಟ್ ಅಂದ್ರು. ಈಗ 2,000 ರೂಪಾಯಿ ಬಿಲ್ ಬರ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ದೂರು ನೀಡಿದ್ರು. ಮಹಿಳೆಯೇ ಸುಳ್ಳು ಹೇಳಿದ್ದಾರೆ ಎಂದ ಡಿಕೆಶಿ. ಇವ್ರ ಫೋನಲ್ಲಿ ಜುಲೈ ಕ್ರೆಡಿಟ್ ಆಗಿದೆ, ಹಿಂದೆ ಯಾವ್ದು ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ, ಫೋನ್ ನಂಬರ್ ನಾನು ಚೆಕ್ ಮಾಡಿದೆ. ಓಕೆ ಆಯ್ತು. ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾರೆ. ಅದು ಹೆಂಗ್ ಬಂದಿದೆ? ಜುಲೈ ಕ್ರೆಡಿಟ್ ಆಗಿದೆ ಫೋನ್. ಸ್ಟೇಜ್ನಲ್ಲೇ ಅಧಿಕಾರಿಗಳಿಗೆ ಕಾಲ್ ಮಾಡಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಿಸಿದ್ದಾರೆ. ಬಳಿಕ ಮಹಿಳೆಯೇ ಸುಳ್ಳು ಹೇಳ್ತಾರೆ ಎಂದಿದ್ದಾರೆ. ಅಲ್ಲೇ ಮಹಿಳೆಯ ಮೊಬೈಲ್ ಪಡೆದು ಗೃಹಲಕ್ಷ್ಮಿ ಹಣ ಜಮಾ ಆಗಿರೋ ಮೆಸೇಜ್ ಓದಿದ್ದಾರೆ. ಮಿನಿಸ್ಟರ್ ಲಕ್ಷ್ಮಿನೇ ಸಸ್ಪೆಂಡ್ ಮಾಡ್ತಿದ್ದೇನೆ. ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ. ಅದನ್ನ ಈ ಲಕ್ಷ್ಮಿಗೂ ಬೈತಾ ಇದ್ದೀವಿ, ಫೋನ್ ಮಾಡ್ಬಿಟ್ಟು ಸಿಕ್ಕಿಲ್ಲ ಫೋನ್ಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ನಾಯಕರ ನಾಯಕ ಅಂತಾರೆ. ಆದ್ರೀಗ ಜನರ ಮನದಾಳ ಅರಿಯೋಕೆ ಬಂಡೆ ಮುಂದಾಗಿದ್ದು, ಆ ಮೂಲಕ ಜಿಬಿಎ ಚುನಾವಣೆಗೆ ಸಿದ್ದತೆ ಮಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಸಿಎಂ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ದೂರಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅದನ್ನ ಕಂಡು ನೀವು ಶಾಕ್ ಆಗ್ತೀವಿ. ನೋಡ್ಕೊಂಬ. ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ರನ್ನೇ ಸಸ್ಪೆಂಡ್ ಮಾಡ್ತಿದ್ದೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಗರಂ ಆದ ಡಿಸಿಎಂ. ಬೆಂಗಳೂರು ನಾಗರಿಕರ ಸಮಸ್ಯೆ ಆಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೆಸಿದ್ದಾರೆ. ಇವತ್ತು ಬೆಂಗಳೂರು ಪೂರ್ವ ನಗರ ಪಾಲಿಕೆ ವೆಂಗಯ್ಯ ಇಕೋ ಪಾರ್ಕ್ ಸಿಟಿ ಪಾಳ್ಯ ಕೆಆರ್ಪುರಂ ಸುತ್ತಮುತ್ತ 2 ಕಿಲೋಮೀಟರ್ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಜನರ ಕುಂದು ಕೊರತೆ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ದೂರಿದ್ರು. ಮನೆ ಕೊಡಿಸ್ತೀನಿ ಅಂತ 1 ಲಕ್ಷ ಇಸ್ಕೊಂಡವ್ರೆ, ಕೊಟ್ಟಿಲ್ಲ. ಆಮೇಲೆ ತಿರುಗಿ ಇದು 400 ಇಟ್ಟು ಅಂತ ಹೇಳ್ತಾವ್ರೆ. ಕರೆಂಟ್ ಬಿಲ್ 2000 ಬರ್ತಾನೆ ಐತೆ. ಆಮೇಲೆ ತಿರುಗಿ ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ತಂದಿಲ್ಲ. ಆಮೇಲೆ ತಿರುಗಿ ಸಂತೆ ಸ್ವಲ್ಪ ಹೂಗಳ್ದು ಅದೆಲ್ಲ ಓಡಾಡಕ್ಕಾಗಲ್ಲ. ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಇಲ್ಲೇ ಐತೆ. ಆಮೇಲೆ ನಮ್ಮ ಮಗಳು ಆಕ್ಸಿಡೆಂಟ್ ಆಗವಳೆ, ಅವಳಿಗೆ ಕ್ಯಾರ್ ಮಾಡೋದು ಇಲ್ಲ. 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ನಡಿಗೆ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆ ಆಲಿಸುತ್ತಿದ್ದ ವೇಳೆ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಹಣ ಕೊಡಿಸಿ ಅಂದ್ರು. ಫ್ರೀ ಕರೆಂಟ್ ಅಂದ್ರು. ಈಗ 2,000 ರೂಪಾಯಿ ಬಿಲ್ ಬರ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ದೂರು ನೀಡಿದ್ರು. ಮಹಿಳೆಯೇ ಸುಳ್ಳು ಹೇಳಿದ್ದಾರೆ ಎಂದ ಡಿಕೆಶಿ. ಇವ್ರ ಫೋನಲ್ಲಿ ಜುಲೈ ಕ್ರೆಡಿಟ್ ಆಗಿದೆ, ಹಿಂದೆ ಯಾವ್ದು ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ, ಫೋನ್ ನಂಬರ್ ನಾನು ಚೆಕ್ ಮಾಡಿದೆ. ಓಕೆ ಆಯ್ತು. ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾರೆ. ಅದು ಹೆಂಗ್ ಬಂದಿದೆ? ಜುಲೈ ಕ್ರೆಡಿಟ್ ಆಗಿದೆ ಫೋನ್.
ಸ್ಟೇಜ್ನಲ್ಲೇ ಅಧಿಕಾರಿಗಳಿಗೆ ಕಾಲ್ ಮಾಡಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಿಸಿದ್ದಾರೆ. ಬಳಿಕ ಮಹಿಳೆಯೇ ಸುಳ್ಳು ಹೇಳ್ತಾರೆ ಎಂದಿದ್ದಾರೆ. ಅಲ್ಲೇ ಮಹಿಳೆಯ ಮೊಬೈಲ್ ಪಡೆದು ಗೃಹಲಕ್ಷ್ಮಿ ಹಣ ಜಮಾ ಆಗಿರೋ ಮೆಸೇಜ್ ಓದಿದ್ದಾರೆ. ಮಿನಿಸ್ಟರ್ ಲಕ್ಷ್ಮಿನೇ ಸಸ್ಪೆಂಡ್ ಮಾಡ್ತಿದ್ದೇನೆ. ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ. ಈ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು ಸಿಕ್ಕಿಲ್ಲ ಫೋನ್ಗೆ. ಡಿಸಿಎಂ ಡಿಕೆ ಶಿವಕುಮಾರನ್ನ ನಾಯಕರ ನಾಯಕ ಅಂತಾರೆ. ಆದ್ರೀಗ ಜನರ ಮನದಾಳ ಅರಿಯೋಕೆ ಬಂಡೆ ಮುಂದಾಗಿದ್ದು ಆ ಮೂಲಕ ಜಿಬಿಎ ಚುನಾವಣೆಗೆ ಸಿದ್ದತೆ ಮಾಡಿಕೊಳ್ಳ. ಡಿಸಿಎಂ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ದೂರಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅದನ್ನ ಕಂಡು ನೀವು ಶಾಕ್ ಆಗ್ತೀವಿ. ನೋಡ್ಕೊಂಬ. ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೇ ಸಸ್ಪೆಂಡ್ ಮಾಡ್ತಿದ್ದೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಗರಂ ಆದ ಡಿಸಿಎಂ. ಬೆಂಗಳೂರು ನಾಗರಿಕರ ಸಮಸ್ಯೆ ಆಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೆಸಿದ್ದಾರೆ. ಇವತ್ತು ಬೆಂಗಳೂರು ಪೂರ್ವ ನಗರ ಪಾಲಿಕೆ ವೆಂಗಯ್ಯ ಇಕೋ ಪಾರ್ಕ್ ಸಿಟಿ ಪಾಳ್ಯ ಕೆಆರ್ಪುರಂ ಸುತ್ತಮುತ್ತ 2 ಕಿಲೋಮೀಟರ್ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಜನರ ಕುಂದು ಕೊರತೆ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ದೂರಿದ್ರು. ಮನೆ ಕೊಡಿಸ್ತೀನಿ ಅಂತ 1 ಲಕ್ಷ ಇಸ್ಕೊಂಡವ್ರೆ, ಕೊಟ್ಟಿಲ್ಲ. ಆಮೇಲೆ ತಿರುಗಿ ಇದು 200 ಯೂನಿಟ್ 400 ಯೂನಿಟ್ ಅಂತ ಹೇಳ್ತಾವ್ರೆ. ಕರೆಂಟ್ ಬಿಲ್ 2000 ಬರ್ತಾನೆ ಐತೆ. ಆಮೇಲೆ ತಿರುಗಿ ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ತಂದಿದ್ಲ. ಆಮೇಲೆ ತಿರುಗಿ ಸಂತೆ ಸ್ವಲ್ಪ ಹೂಗಳ್ದು ಅದೆಲ್ಲ ಪ್ರಾಬ್ಲಮ್ ಓಡಾಡಕ್ಕಾಗಲ್ಲ. ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಇಲ್ಲೇ ಐತೆ. ಆಮೇಲೆ ನಮ್ಮ ಮಗಳು ಆಕ್ಸಿಡೆಂಟ್ ಆಗವ್ರೆ, ಅವಳಿಗೆ ಕ್ಯಾರ್ ಮಾಡೋದು ಇಲ್ಲ. 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ನಡಿಗೆ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆ ಆಲಿಸುತ್ತಿದ್ದ ವೇಳೆ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಹಣ ಕೊಡಿಸಿ ಅಂದ್ರು. ಫ್ರೀ ಕರೆಂಟ್ ಅಂದ್ರು. ಈಗ 2,000 ರೂಪಾಯಿ ಬಿಲ್ ಬರ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ದೂರು ನೀಡಿದ್ರು. ಮಹಿಳೆಯೇ ಸುಳ್ಳು ಹೇಳಿದ್ದಾರೆ ಎಂದ ಡಿಕೆಶಿ. ಇವ್ರ ಫೋನಲ್ಲೇ ಜುಲೈ ಕ್ರೆಡಿಟ್ ಆಗಿದೆ. ಹಿಂದೆ ಯಾವ್ದು ಹೇಳ್ತಾ ಇದ್ರು, ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ, ಫೋನ್ ನಂಬರ್ ನಾನು ಚೆಕ್ ಮಾಡಿದೆ. ಓಕೆ ಆಯ್ತು. ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾರೆ. ಅದೇಂಗ್ ಬಂದಿದೆ? ಜುಲೈ ಕ್ರೆಡಿಟ್ ಆಗಿದೆ ಫೋನ್. ಸ್ಟೇಜ್ನಲ್ಲೇ ಅಧಿಕಾರಿಗಳಿಗೆ ಕಾಲ್ ಮಾಡಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಿಸಿದ್ದಾರೆ. ಬಳಿಕ ಮಹಿಳೆಯೇ ಸುಳ್ಳು ಹೇಳ್ತಾರೆ ಎಂದಿದ್ದಾರೆ. ಅಲ್ಲೇ ಮಹಿಳೆಯ ಮೊಬೈಲ್ ಪಡೆದು ಗೃಹಲಕ್ಷ್ಮಿ ಹಣ ಜಮಾ ಆಗಿರೋ ಮೆಸೇಜ್ ಓದಿದ್ದಾರೆ. ಮಿನಿಸ್ಟರ್ ಲಕ್ಷ್ಮಿನೇ ಸಸ್ಪೆಂಡ್ ಮಾಡ್ತಿದ್ದೇನೆ. ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ. ಈ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು ಸಿಕ್ಕಿಲ್ಲ ಫೋನ್ಗೆ. ಡಿಸಿಎಂ ಡಿಕೆ ಶಿವಕುಮಾರನ್ನ ನಾಯಕರ ನಾಯಕ ಅಂತಾರೆ. ಆದ್ರೀಗ ಜನರ ಮನದಾಳ ಅರಿಯೋಕೆ ಬಂಡೆ ಮುಂದಾಗಿದ್ದು ಆ ಮೂಲಕ ಜಿಬಿಎ ಚುನಾವಣೆಗೆ ಸಿದ್ದತೆ ಮಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.